ನೀವೇನು ನೋಡ್ತಿದ್ದೀರಾ ಇದಕ್ಕೆ ಗ್ಯಾಂಗ್ವೇ ಅಂತ ಕರೆಯೋದು. ನಾನಿವಾಗ ಎಂಟ್ರೆನ್ಸ್ ಇದು ಶಿಪ್ಪಿಂದ ಹೊರಗಡೆ ಇಲ್ಲಿಂದ ಬಂದಿದ್ದು. ಸೊ ಇದು ಗ್ಯಾಂಗ್ವೇ ಏರಿಯಾ. ಸೊ ಇಲ್ಲಿಂದ ಕೆಳಗೆ ಹೋಗ್ಬೇಕು ಅಂದರೆ ನೋಡಿ ನಾನು ನಿಮ್ಗೆ ತೋರಿಸ್ತೀನಿ. ಸೊ ಇಲ್ಲಿಂದ ಮುಂದ್ಗಡೆ ಹೋದರೆ ಫಾರ್ವರ್ಡ್ ಅಂತ ಕರೀತಾರೆ. ಓಕೆನಾ? ನೋಡಿ ಇಲ್ಲಿ ಕ್ರೈನ್ ಎಲ್ಲ ಕಾಣಿಸ್ತಾ ಇದೆಯಲ್ಲ, ಕಾರ್ಗೋ ಆಪ್ರೇಷನ್ ನಡೀತಿದೆ. ಶಿಪ್ಪು ಇವಾಗ ಚೈನಾದಲ್ಲಿದೆ. ನೋಡಿ ಇದಕ್ಕೆ ಗ್ಯಾಂಗ್ವೇ ಅಂತ ಕರೀತಾರೆ. ಇಲ್ಲಿಂದ ಇಳ್ಕೊಂಡು ಹೋದರೆ ಕೆಳಗೆ ಹೋಗ್ಬೋದು. ನೀವು ನೋಡ್ತಾ ಇರ್ಬೋದು ಶಿಪ್ಪು ನೋಡಿ, ಅದು ಮೇಲೆ ಕಾಣಿಸ್ತಾ ಇದೆಯಾ, ಇದು ಲೈಫ್ ಬೋಟು. ಏನಾದರೂ ಎಮರ್ಜೆನ್ಸಿ ಆದರೆ ಈ ಲೈಫ್ ಬೋಟ್ ಇಟ್ಕೊಂಡು ನಾವು ಹೋಗಬೇಕು ಶಿಪ್ ಬಿಟ್ಟು. ನೋಡಿ ಅಲ್ಲಿ ಬಿಲ್ಡಿಂಗ್ ಎಲ್ಲ ಕಾಣಿಸ್ತಾ ಇದೆ, ಚೈನಾದಲ್ಲಿದ್ದೀವಿ ನಾವು, ನೋಡ್ತಾ ಇರ್ಬೋದು. ಇದೆಲ್ಲ ಆಟೋಮೈಸ್ಡ್ ಕ್ರೈನು, ಟ್ರಕ್ಸ್ ಎಲ್ಲ. ಇದರಲ್ಲಿ ಡ್ರೈವರ್ ಇಲ್ಲ, ಈ ಕ್ರೈನಿಗೆ ಆಪ್ರೇಟರ್ ಯಾರೂ ಇಲ್ಲ, ಎಲ್ಲ ಇದು ಆಟೋಮೆಟಿಕ್ ಆಗಿ ವರ್ಕ್ ಆಗೋದು. ನೀವು ನೋಡ್ತಿರ್ಬೋದು, ಇದರಿಂದ ಹೊರಗಡೆ ಹೋಗ್ಬೇಕಂತ ಹೇಳಿದ್ರೆ ನೋಡಿ ಸೇಫ್ಟಿ ಗೇರ್ ಎಲ್ಲ ಇದೆಲ್ಲ ಇದ್ರಿಂದ ಶಿಪ್ಪು ಒಂದು ಎಂಟ್ರೆನ್ಸ್ ಇಂದ ಹೊರಗಡೆ ಹೋಗ್ಬೋದು. ನೋಡಿ ಇದೇನು ನೋಡ್ತಿದ್ದೀರಾ, ಇದು ಶಿಪ್ಪಿದು ಲಿಫ್ಟು. ಸೊ ಶಿಪ್ಪಲ್ಲಿ ನಾನು ನಿಮಗೆ ತೋರಿಸ್ತೀನಿ ಎಷ್ಟು ಫ್ಲೋರ್ ಇದೆ ಅಂತ ನಿಮ್ಗೆ ನೋಡ್ಬೋದು. ಇಲ್ಲಿಂದ ಡೋರ್ ಓಪನ್ ಮಾಡಿದ್ರೆ ಈ ಥರ ಓಪನ್ ಆಗುತ್ತಾ, ಈ ಥರ ಓಪನ್ ಆದರೆ ನೋಡಿ ಇಲ್ಲೂ ನಿಮ್ಗೆ ನೋಡ್ಬೋದು ಎಷ್ಟು ಫ್ಲೋರ್ ಇದೆ ಅಂತ. ಇದೆಲ್ಲ ನಂಬರು ಫ್ಲೋರ್ ವೈಸು. ಸೊ ಶಿಪ್ಪಲ್ಲೂ ಲಿಫ್ಟ್ ಇದೆ, ದೊಡ್ಡ ಶಿಪ್ಪಲ್ಲ ಅದಕ್ಕೆ. ಸೊ ನಮ್ಮ ಚೇಂಜಿಂಗ್ ಲಾಕರು ತೋರಿಸ್ತೀನಿ. ಸೊ ಇದಕ್ಕೆ ಅಪ್ಪರ್ ಡೆಕ್ ಅಂತ ಕರೀತಾರೆ. ನಾನಿವಾಗ ಸೆಂಟ್ರಲ್ ಇದ್ದೀನಿ. ಇದ್ರ ಕೆಳಗಡೆ ಹೋದರೆ ಇಂಜಿನ್ ರೂಮು, ಇದ್ರ ಮೇಲ್ಗಡೆ ಹೋದರೆ ಕ್ರೂ ವಾಸಿಸೋ ರೂಮ್ಗಳು, ಮಲ್ಗ ರೂಮ್ಗಳು, ಮತ್ತು ಬ್ರಿಡ್ಜು, ನ್ಯಾವಿಗೇಷನ್ ಮಾಡೋ ಜಾಗ. ನೋಡಿ ಇಲ್ಲಿಂದ ಸ್ಟೇರ್ ಕೇಸ್ ಇದೆ, ಸ್ಟೇರ್ ಕೇಸ್ ಬೇಕಾದ್ರೆ ಹತ್ಕೊಂಡು ಹೋಗ್ಬೋದು. ನೀವು ಫ್ಲೋರ್ಗಳು ನೋಡ್ಬೋದು. ನಾವು ಇವಾಗ ಅಪ್ಪರ್ ಡೆಕ್ಕಲ್ಲಿ ಇದ್ದೀವಿ. ಅದೇ ಥರ ಎ ಡೆಕ್, ಬಿ ಡೆಕ್, ಸಿ ಡೆಕ್, ಆ ಥರ ಒಂದೊಂದೊಂದೊಂದು ಡೆಕ್ ಇದೆ. ನೋಡಿ ಎಷ್ಟು ಡೆಕ್ ಇದೆ ಅಂತ. 1 2 3 4 5 6 7 8 9 ಫ್ಲೋರ್ ಇದೆ. ಎಲ್ಲಿಂದ ಗ್ರೌಂಡ್ ಫ್ಲೋರಿಂದ 9 ಫ್ಲೋರು ಮೇಲ್ಗಡೆ ಇದೆ. ಇಲ್ಲಿಂದ ಕೆಳಗೆ 5 ಫ್ಲೋರ್ ಇದೆ. ನೋಡಿ ಶಿಪ್ಪಲ್ಲಿ ಇಷ್ಟು ಫ್ಲೋರ್ ಇರುತ್ತೆ. ಸೊ ಇಲ್ಲಿಂದ ಹೋದರೆ ಒಂದೊಂದು ಫ್ಲೋರ್ಗೆ ಹತ್ಕೊಂಡು ಹೋಗ್ಬೋದು. ನೋಡಿ ಅಲ್ಲಿ ಬರೆದಿದೆ ಎ ಡೆಕ್, ಬಿ ಡೆಕ್ ಅಂತ. ನಾನು ನಿಮಗೆ ತೋರಿಸ್ತೀನಿ. ನೋಡಿ ನೋಡಿ ಇಲ್ಲಿ ಕಾಣ್ತಾ ಇದೆಯಾ, ಎ ಡೆಕ್, ಅಪ್ಪರ್ ಡೆಕ್. ಇದು ಮೇಲ್ಗಡೆ ಹೋದರೆ ಎ ಡೆಕ್. ನೋಡಿ ಈ ಥರ ಹೋದರೆ ಒಂದೊಂದೊಂದೊಂದು ಫ್ಲೋರ್ ಇರುತ್ತೆ. ಏನು ನೋಡ್ತಿದ್ದೀರಾ, ಇದು ಕ್ರೂ ಚೇಂಜಿಂಗ್ ಲಾಕರ್. ಸೊ ಬೆಳಗ್ಗೆ ಕೆಲಸಕ್ಕೆ ಬರಬೇಕಂತ ಹೇಳಿದ್ರೆ ಅವ್ರು ಇಲ್ಲಿ ಬಂದು ಅವರು ಸ್ಲಿಪ್ಪರ್ ಏನೆಲ್ಲ ಇದೆ ಅದೆಲ್ಲ ಚೇಂಜ್ ಮಾಡಿ, ಸೇಫ್ಟಿ ಶೂ, ಹೆಲ್ಮೆಟ್ಟು, ಗೋಗಲ್ಸ್, ಏನೆಲ್ಲ ಸೇಫ್ಟಿ ಇಕ್ವಿಪ್ಮೆಂಟ್ಸ್ ಬೇಕು ಅದೆಲ್ಲ ಅವ್ರಿಗೆ ಒಂದೊಂದು ಲಾಕರ್ ಇರುತ್ತೆ. ಆ ಲಾಕರಲ್ಲಿ ಅವ್ರು ಸ್ಟೋರ್ ಮಾಡಿಟ್ಟಿರ್ತಾರೆ. ಅದು ಬಂದು ಚೇಂಜ್ ಮಾಡಿ ಅವ್ರು ಕೆಲಸಕ್ಕೆ ಕೊಡ್ತಾರೆ. ಸೊ ಹಿಂಗೆ ಇಲ್ಲಿಂದ ಹೊರಗಡೆ ಬಂದರೆ ಇದು ಮೇನ್ ಡೆಕ್ಕು. ಸೊ ಇದಕ್ಕೆ ನೋಡ್ತಿದ್ದೀರಾ, ಇದು ಮೇನ್ ಡೆಕ್ ಅಂತ. ಸೊ ಇಲ್ಲಿಂದ ಈ ಥರ ಹೋದರೆ ಆಫ್ ಸ್ಟೇಷನು, ಹಿಂಗೆ ಹೋದರೆ ಫಾರ್ವರ್ಡ್ ಸ್ಟೇಷನು. ನಮ್ಗೆ ಇವತ್ತು ಫಾರ್ವರ್ಡ್ ಕರ್ಕೊಂಡು ಹೋಗಿ ತೋರಿಸ್ತೀನಿ. ಶಿಪ್ ಒಂದು ಕಂಟ್ರಿ ಅರೈವಲ್ ಆದ ತಕ್ಷಣ ಇಲ್ಲಿ ಸ್ಟಿವಿಡೋರ್ಸ್ ಅಂತ ಬರ್ತಾರೆ. ಸ್ಟಿವಿಡೋರ್ಸ್ ಅಂತ ಹೇಳಿದ್ರೆ ಈ ಕಂಟೈನರ್ ಲ್ಯಾಶಿಂಗ್, ಅನ್ಲ್ಯಾಶಿಂಗ್ ಸೆಕ್ಯೂರ್ ಮಾಡೋಕ್ಕಂತಲೇ ಇಲ್ಲಿದ್ದು ಲೇಬರ್ಸ್ ಬರ್ತಾರೆ. ಅವ್ರೇನು ಮಾಡ್ತಾರೆ, ಇಲ್ಲಿದ್ದು ಏನೆಲ್ಲ ಕೆಲಸ ಇರುತ್ತೆ ಅವರೆಲ್ಲ ಅದು ಮಾಡ್ತಾರೆ. ಯಾಕಂತ ಹೇಳಿದ್ರೆ ಶಿಪ್ಪಲ್ಲಿ ನಾವು 25 ಜನ ಇರ್ತೀವಿ ಕ್ರೂ. 25 ಜನಕ್ಕೆ ಇದೆಲ್ಲ ಕೆಲಸ ಮಾಡೋಕ್ಕೆ ಟೈಮ್ ಸಾಕಾಗಲ್ಲ. ಎಲ್ಲ ಚೈನಾದ ಲೇಬರ್ಗಳು. ಇವಾಗ ಚೈನಕ್ಕೆ ಬಂದಿದ್ದೀವ, ಎಲ್ಲ ಚೈನಾದಿಂದ ಲೇಬರ್ಸು ಕೆಲಸ ಮಾಡೋಕ್ಕೆ ಬಂದಿದ್ದಾರೆ. ಇವ್ರಿಗೆಲ್ಲ ಇಂಗ್ಲೀಷ್ ಬರಲ್ಲ. ಇವ್ರ ಹತ್ರ ಮಾತಾಡ್ಬೇಕಂತ ಹೇಳಿದ್ರೆ ಮೊಬೈಲಲ್ಲಿ ಟ್ರಾನ್ಸ್ಲೇಟ್ ಮಾಡಿ ಮತ್ತೆ ಮಾತಾಡಬೇಕಾಗುತ್ತೆ. ನಾನಿವಾಗ ಶಿಪ್ಪಿದ್ದು ಮುಂಭಾಗಕ್ಕೆ ಬಂದಿದ್ದೀನಿ. ಇದಕ್ಕೆ ಫಾರ್ವರ್ಡ್ ಅಂತ ಕರೀತಾರೆ. ಇದ್ರ ಕಂಟಿನ್ಯೂ ನೆಕ್ಸ್ಟ್ ಪಾರ್ಟಲ್ಲಿ ಹಾಕ್ತೀನಿ. ವಿಡಿಯೋ ನೋಡ್ತಾ ಇರಿ, ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಎಲ್ಲರಿಗೂ ಶೇರ್ ಮಾಡಿ. ನಿಮ್ಮ ಸಪೋರ್ಟ್ ಎಲ್ಲ ಇರಲಿ. ಹಾಗಾದರೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಬಾಯ್ ಬಾಯ್.